ಹಾಯ್ ಎವ್ರಿವನ್, ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬಹುದಾದ ರಾಗಿ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಂದ ಮಾಡ್ಕೊಳ್ಳೋ ಚಕ್ಲಿಗಿಂತ ರಾಗಿ ಚಕ್ಲಿ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ. ಅದರಲ್ಲೂ ನಾನೀಗ ತೋರಿಸ್ತಾ ಇರೋಂಥ ವಿಧಾನದಲ್ಲಿ ಮಾಡ್ಕೊಳ್ಳಿ. ಜಸ್ಟ್ 20 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ಅಷ್ಟು ಸಿಂಪಲ್ ಆಗಿದೆ ಈ ರೆಸಿಪಿ. ಫಸ್ಟ್ ಟೈಮ್ ಮಾಡ್ಕೊಂಡ್ರು ಪರ್ಫೆಕ್ಟ್ ಆಗೇ ಮಾಡ್ಕೊಳ್ತೀರಾ. ಸ್ವಲ್ಪನೂ ಗಟ್ಟಿಯಾಗಲ್ಲ, ತುಂಬಾನೇ ಗರಿ ಗರಿಯಾಗಿ ಬರುತ್ತೆ. ನೋಡೋದಕ್ಕೆ ಕಲರ್ ಸ್ವಲ್ಪ ಡಾರ್ಕ್ ಇದ್ರೂ ರುಚಿ ಮಾತ್ರ ತುಂಬಾನೇ ಚೆನ್ನಾಗಿರತ್ತೆ. ಇದೊಂದು ಹೆಲ್ದಿ ಸ್ನ್ಯಾಕ್ ಅಂತ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ. ರಾಗಿ ಚಕ್ಲಿ ಮಾಡಲಿಕ್ಕೆ ಒಂದು ಬೌಲ್ನಲ್ಲಿ 1 ಕಪ್ ಅಷ್ಟು ರಾಗಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟಿನ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ಬೇಕು. ಇಲ್ಲಿ ನಾನು 1/3 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ. 1/3 ಕಪ್ ಅಂದ್ರೆ ಅರ್ಧ ಕಪ್ಗಿಂತ ಕಡಿಮೆ, 1/4 ಕಪ್ಗಿಂತ ಜಾಸ್ತಿ. ಹಾಗೆ 1/4 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳಿ. ಇದು ಟೇಸ್ಟ್ ಕೂಡ ಕೊಡತ್ತೆ, ಹಾಗೆ ಬೈಂಡಿಂಗ್ ಕೊಡತ್ತೆ. ನಾವು ಚಕ್ಲಿ ಒರಳಲ್ಲಿ ಹಿಟ್ಟನ್ನ ಪ್ರೆಸ್ ಮಾಡಿದಾಗ ಹಿಟ್ಟು ಒಡೆಯಲ್ಲ, ಶೇಪ್ ನೀಟಾಗೆ ಬರುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ನಂತರ ಖಾರಕ್ಕೆ 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ. ಇಷ್ಟು ಹಿಟ್ಟಿಗೆ 1 ಟೀ ಸ್ಪೂನ್ ಖಾರದ ಪುಡಿ ಸಾಕಾಗತ್ತೆ. ಉಪ್ಪು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ. ಚಕ್ಲಿಗೆ ಮೇನ್ ಆಗಿ ಇಂಗನ್ನ ಹಾಕೊಳ್ಬೇಕು. ಇಲ್ಲಿ ನಾನು 1/4 ಟೀ ಸ್ಪೂನ್ ಅಷ್ಟು ಇಂಗನ್ನ ಹಾಕಿದ್ದೀನಿ. ಇದಕ್ಕೆ ಬೆಣ್ಣೆ ಹಾಕೊಳ್ಳೋಕ್ಕಿಂತ ಮುಂಚೆ ಈ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಖಾರದ ಪುಡಿ ಎಲ್ಲ ಹಿಟ್ಟಿಗೆ ನೀಟಾಗಿ ಸ್ಪ್ರೆಡ್ ಆಗಬೇಕು. ಈ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕರಗಿಸ್ಕೊಂಡಿರೋ ಬೆಣ್ಣೆ ಹಾಕೊಳ್ಳಿ. ಬೆಣ್ಣೆ ಬದಲು ನೀವು ಎಣ್ಣೆ ಕೂಡ ಹಾಕೊಳ್ಬಹುದು. ಆದರೆ ಬೆಣ್ಣೆ ಹಾಕಿದ್ರೆ ಚಕ್ಲಿ ಸ್ವಲ್ಪನೂ ಗಟ್ಟಿಯಾಗದೆ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಹಾಕಿರೋ ಬೆಣ್ಣೆ ಎಲ್ಲ ಹಿಟ್ಟಿಗೆ ಸ್ಪ್ರೆಡ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನ ಕೈಯಲ್ಲಿ ಮುಷ್ಟಿ ಕಡ್ದಾಗ ಉಂಡೆ ರೀತಿ ಆಗಬೇಕು. ಒಂದ್ಸಮಯ ಉಂಡೆ ರೀತಿ ಆಗಲಿಲ್ಲ ಅಂದ್ರೆ ಮತ್ತೆ ಸ್ವಲ್ಪ ಬೆಣ್ಣೆ ಹಾಕೊಳ್ಳಿ. ಆದರೆ ಇಷ್ಟು ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಬೆಣ್ಣೆ ಸಾಕಾಗತ್ತೆ. ನೋಡಿ, ಈ ರೀತಿ ಉಂಡೆ ತರ ಆಗಬೇಕು. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹಿಟ್ಟನ್ನ ಕಲ್ಸ್ಕೊಳ್ತಾ ಬನ್ನಿ. ನಾನು ಇದಕ್ಕೆ ತಣ್ಣೀರನ್ನೇ ಹಾಕಿದ್ದೀನಿ. ರಾಗಿ ಹಿಟ್ಟಿನಲ್ಲಿ ಜಿಗಿಟಿನ ಅಂಶ ಇರೋದಿಲ್ಲ, ಅದರಿಂದ ಹಿಟ್ಟನ್ನ ನಾವು ಸ್ವಲ್ಪ ಸಾಫ್ಟ್ ಆಗಿ ಕಲ್ಸ್ಕೊಳ್ಬೇಕು. ಹಿಟ್ಟು ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೆ ಚಕ್ಲಿ ಒರಳಲ್ಲಿ ಹಿಟ್ಟನ್ನ ಪ್ರೆಸ್ ಮಾಡಿದಾಗ ಹಿಟ್ಟು ಒಡೆಯತ್ತೆ, ಶೇಪ್ ಚೆನ್ನಾಗಿ ಬರಲ್ಲ. ಅದರಿಂದ ಹಿಟ್ಟನ್ನ ಸ್ವಲ್ಪ ಸಾಫ್ಟ್ ಆಗಿ ಕಲ್ಸ್ಕೊಳ್ಳಿ. ನೋಡಿ, ಕಲ್ಸ್ಕೊಂಡಿರೋ ಹಿಟ್ಟು ಇಷ್ಟು ಸಾಫ್ಟ್ ಆಗಿ ಇರಬೇಕು. ಈಗ ಚಕ್ಲಿ ಒರಳಿಗೆ ಹಿಡಿಯುವಷ್ಟು ಹಿಟ್ಟನ್ನ ತಗೊಂಡು ಉಂಡೆ ಮಾಡ್ಕೋಬೇಕು. ಹಿಟ್ಟನ್ನ ನೋಡಿದ್ರೇನೆ ಗೊತ್ತಾಗತ್ತೆ ಹಿಟ್ಟು ಎಷ್ಟು ಸಾಫ್ಟ್ ಆಗಿ ಇದೆ ಅಂತ. ಈಗ ಈ ಹಿಟ್ಟನ್ನ ಎಣ್ಣೆ ಸವರಿದ ಚಕ್ಲಿ ಒರಳಿಗೆ ಹಾಕಿ ಬಟರ್ ಪೇಪರ್ ಇದ್ರೆ ಅದ್ರ ಮೇಲ್ಗಡೆ, ಇಲ್ಲ ಯಾವ್ದಾದ್ರೂ ಕವರ್ ಅಥವಾ ಬಾಳೆ ಎಲೆ ಮೇಲೆ ಚಕ್ಲಿ ಶೇಪ್ ನಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ, ಸ್ವಲ್ಪನೂ ಒಡಿತಾ ಇಲ್ಲ. ಕಲ್ಸ್ಕೊಂಡ ಈ ರಾಗಿ ಹಿಟ್ಟು ಬೇಗ ಡ್ರೈ ಆಗ್ಬಿಡತ್ತೆ. ಅದರಿಂದ ಪ್ರತಿ ಸಲ ಚಕ್ಲಿ ಒರಳಿಗೆ ಹಿಟ್ಟನ್ನ ಹಾಕೊಳ್ಳೋಕ್ಕೂ ಮುಂಚೆ ನೀರ್ ಕೈ ಮಾಡ್ಕೊಂಡು ಹಿಟ್ಟನ್ನ ಸಾಫ್ಟ್ ಮಾಡಿ ಹಾಕೊಳ್ಳಿ. ಈಗ ಇದನ್ನ ಎಣ್ಣೆಯಲ್ಲಿ ಕರಿಯೋಣ. ಬರೀ ರಾಗಿ ಹಾಕಿದ ತಕ್ಷಣ ಚಕ್ಲಿ ಹೆಲ್ದಿ ಆಗ್ಬಿಡತ್ತಾ? ನಾವು ಕರಿಯೋ ಎಣ್ಣೆನೂ ಕೂಡ ಹೆಲ್ದಿ ಆಗಿರ್ಬೇಕಲ್ವಾ? ಅದಕ್ಕೆ ನಾನು ಕರಿಯೋಕೆ ಹಟ್ಟಿ ಬುಟ್ಟಿ ಶೇಂಗಾ ಎಣ್ಣೆನ ಬಳಸ್ತಾ ಇದ್ದೀನಿ. ಇವರು ಟ್ರೆಡಿಷನಲ್ ಬುಲ್ ಡ್ರೈವನ್ ಗಣಿ ಎಕ್ಸ್ಟ್ರಾಕ್ಷನ್ ಮೆಥಡ್ನ ಫಾಲೋ ಮಾಡ್ತಾರೆ. ನ್ಯಾಚುರಲ್ ಆಗಿ ಶಾಖವಿಲ್ಲದೆ ಎಣ್ಣೆನ ಕಡಿಯೋದ್ರಿಂದ ಈ ಎಣ್ಣೆಯಲ್ಲಿ ನ್ಯೂಟ್ರಿಯೆಂಟ್ಸ್, ಅರೋಮಾ ಹಾಗೆ ಒರಿಜಿನಲ್ ಟೇಸ್ಟ್ ಹಾಗೆ ಉಳ್ಕೊಂಡಿರತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹಾಗೆ ದೈನಂದಿನ ಅಡುಗೆಗೆ ಆರೋಗ್ಯಕರವಾದ, ಶುದ್ಧ, ರಾಸಾಯನಿಕ ಮುಕ್ತ, ಸಾಂಪ್ರದಾಯಿಕವಾಗಿ ಹೊರತೆಗೆಯಲಾದ ಎಣ್ಣೆ ಬೇಕು ಅಂದ್ರೆ ಅವರ ವಾಟ್ಸಪ್ ನಂಬರ್ ಹಾಗೂ ಆನ್ಲೈನ್ ಲಿಂಕ್ನ ಡಿಸ್ಕ್ರಿಪ್ಷನ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಈಗ ತುಂಬಾನೇ ರುಚಿಯಾದ, ಗರಿ ಗರಿಯಾದ, ಆರೋಗ್ಯಕರವಾದ ಸ್ನ್ಯಾಕ್ ರಾಗಿ ಚಕ್ಲಿ ರೆಡಿಯಾಗಿದೆ. ಇಷ್ಟು ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬಹುದಾದ ರಾಗಿ ಚಕ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಮತ್ತೆ ಡಿಫ್ರೆಂಟ್ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.